ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಅಘೋರಿಗಳು ಅಂದರೆ ಯಾರು, ಇವರು ಯಾವ ರೀತಿ ಜೀವಿಸ್ತಾರೆ, ಈ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮೊದಲಿಗೆ ಈ ಅಘೋರಿಗಳು ಅಂದರೆ ಯಾರು ಗುರುಜಿ? ಅಘೋರಿಗಳು ಅಂತ ಹೇಳಿದರೆ ಈಗಿನ ಕಾಲಘಟ್ಟದಲ್ಲಿ ಅಪರಾಧಗಳನ್ನು ತಡೆಗಟ್ಟಲಿಕ್ಕೋಸ್ಕರವಾಗಿ ಇರುವಂಥದ್ದು ಯಾರು ಅಂತ ಕೇಳಿದರೆ ಆರಕ್ಷಕರು ಅಂತ ಹೇಳಿ. ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಇರೋರು ಯಾರು ಅಂತ ಕೇಳಿದರೆ ಈ ಅಘೋರಿಗಳು, ನಾಗಾಸಾಧುಗಳು, ಹಠಯೋಗಿಗಳು, ಇದರಲ್ಲಿ ಸುಮಾರಷ್ಟು ವಿಧಿವಿಧಾನಗಳು ಬರ್ತಾ ಹೋಗ್ತದೆ. ಅಘೋರಿಗಳು ಅನ್ನುವಂಥದ್ದು ಸನ್ಯಾಸಿಗಳ ಒಂದು ಪಂಥ. ಹೇಗೆ ಸನ್ಯಾಸಿಗಳೆಲ್ಲ ಇದ್ದಾರೋ ಹಾಗೆ ಇವರದ್ದು ಅಘೋರ ಪಂಥ ಅಂತ ಹೇಳಿ. ಇವರು ಶೈವವನ್ನು ಅಂತ ಹೇಳಿದರೆ ಶಿವನನ್ನು ಆರಾಧನೆಯನ್ನು ಮಾಡುವಂಥವರು. ಹೇಗೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದಂತೆ ಒಂದು ವಸ್ತುವನ್ನು ಕೇಂದ್ರೀಕರಿಸುವಂಥದ್ದು ಮತ್ತು ಅದರಲ್ಲಿ ವಿಲೀನ ಆಗುವಂಥದ್ದು ಅಂತ ಹೇಳಿ. ಆ ಅಘೋರ ಪಂಥದಲ್ಲಿ ಶಿವನನ್ನೇ ಆರಾಧನೆ ಮಾಡಿಕೊಂಡು ಅತೇಂದ್ರಿಯ ಶಕ್ತಿಗಳನ್ನು ಆರಾಧನೆ ಮಾಡಿ, ಹಾಗೆ ಮಾದಕವಾಗಿರ್ತಕ್ಕಂಥ ವಸ್ತುಗಳನ್ನು ಸೇವನೆ ಮಾಡಿ, ಸದಾ ಯಾವಾಗಲೂ ಅವರು ಶಿವನನ್ನು ಆರಾಧನೆ ಮಾಡುವವರು. ಅವರ ಇಚ್ಛೆ ಏನು ಅಂತ ಕೇಳಿದ್ರೆ ಧರ್ಮ ಸಂರಕ್ಷಣೆ. ಯಾರು ಧರ್ಮದ ವಿರುದ್ಧವಾಗಿ ನಡೀತಾರೆ ಅವರಿಗೆ ಏನು ಪಾಠವನ್ನು ಕಲಿಸಬೇಕೋ ಆ ರೀತಿ ಪಾಠವನ್ನು ಕಲಿಸ್ತಾರೆ. ಹಾಗೆ ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳೆಲ್ಲ ಇರ್ತದೆ. ಬರುವಂಥವನು ಅಲ್ಲೇ ತಡೆದು ನಿಲ್ಲಿಸ್ಬೋದು, ಅವನನ್ನು ಇಲ್ಲ ಅಂತಲೂ ಅನ್ನಿಸ್ಬೋದು. ಎಲ್ಲ ರೀತಿಯಾಗಿರ್ತಕ್ಕಂಥ ಶಕ್ತಿಗಳು ಇದೆ. ಆದರೆ ಅವರ ಗುರು ಪರಂಪರೆಯಂತೆ, ಆ ಗುರುಗಳ ಆಜ್ಞೆಯಂತೆ ಅವ್ರು ನಡ್ಕೊಳ್ತಾ ಇರ್ತಾರೆ. 3 ಹೊತ್ತು ಸಮೇತ ಏನೋ ಧ್ಯಾನ, ಸಮಾಧ್ಯಷ್ಟಾಂಗ ಯೋಗವನ್ನೆಲ್ಲ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ತಮ್ಮನ್ನು ತಾವು ಶುದ್ಧೀಕರಿಸ್ಕೊಳ್ತಾ ಇರ್ತಾರೆ, ಯೋಗವನ್ನು ಮಾಡ್ತಾರೆ. ಅವರಿಗೆ ಯಾವುದೇ ಮಳೆ, ಗಾಳಿ, ಚಳಿ ಅದರ ಪರಿವೇ ಇರೋದಿಲ್ಲ. ಅವ್ರದ್ದು 3 ಹೊತ್ತು ಏನು ಅಂತ ಕೇಳಿದ್ರೆ ದೇವರ ಧ್ಯಾನ, ದೇವರ ಮಂತ್ರ ಜಪಗಳು. ಒಂದೇ ಮಂತ್ರವನ್ನು ಸಹಸ್ರಾರು ವರ್ಷಗಳಿಂದ ಆರಾಧನೆ ಮಾಡ್ಕೊಂಡು ಬಂದಂಥ ಒಂದೊಂದು ಪಂಥ, ಆ ಜೀನ್ಸ್ ಅನ್ನುವಂಥದ್ದು ಅವರ ಗುರು ಪರಂಪರೆ ಅನ್ನುವಂಥದ್ದು. ಆ ಗುರು ಪರಂಪರೆಯಿಂದ ಅವರು ಯಾವ ಮಂತ್ರವನ್ನು ಅನುಷ್ಠಾನ ಮಾಡ್ತಾರೋ ಅದೇ ಮಂತ್ರವನ್ನು ಸರ್ವಕಾಲಿಕವಾಗೂ ಅನುಷ್ಠಾನಗಳನ್ನು ಮಾಡ್ತಾರೆ. ಹಾಗೆ ಅಘೋರ ಪಂಥಕ್ಕೆ ಬರುವುದು ಅವರ ವಿಷಯಗಳು ಹೇಗೆ, ಜೀವನದಲ್ಲಿ ಎಲ್ಲವನ್ನ ತ್ಯಜಿಸಿದಾಗ ಯಾವುದು ನಮಗೆ ಬೇಡ ಅಂತ ಅನ್ನಿಸ್ತದೋ ಆಗ ಆ ಮನುಷ್ಯ ಅಲ್ಲಿಗೆ ಹೋಗ್ತಾನೆ. ಸುಮ್ಮನೆ ಈಗ ನೀವೆಲ್ಲ ಹೋಗಿ ಅಘೋರ ಪಂಥಕ್ಕೆ ಸೇರ್ತೇವೆ ಅಂತ ಹೇಳಿದರೆ ಸೇರಿಸ್ಕೊಳ್ಳೋದಿಲ್ಲ. ಅಲ್ಲಿ ಹೋಗಿ ಅದಕ್ಕೂ ಒಂದು ಹೋಗುವಂಥ ವಿಧಿವಿಧಾನಗಳಿದೆ. ಅಲ್ಲಿ ಹೋಗಿ ಹೇಳಿದ್ರ ಮೇಲೆ ಅವರು ನಮ್ಮ ಬ್ಯಾಕ್ಗ್ರೌಂಡನ್ನು ಚೆಕ್ ಮಾಡ್ತಾರೆ, ನಮ್ಮ ಮನೆ ತಂದೆ ತಾಯಿಯ ಪರ್ಮಿಷನ್ ತೊಗೊಳ್ತಾರೆ. ಹಾಗೆ ನಮ್ಮಲ್ಲಿ ಯಾವುದಾದ್ರು ಬ್ಯಾಡ್ ರೆಕಾರ್ಡ್ಸ್ ಇದೆಯಾ ಪೊಲೀಸ್, ಎಲ್ಲದೂ ಅವ್ರ ಹತ್ರ ಇರ್ತದೆ. ನಾವು ನೋಡ್ಲಿಕ್ಕೆ ಮಾತ್ರ ಅವರೇನು ಭಸ್ಮವನ್ನು ತಾಡನ ಹಾಕಿಕೊಂಡು ಸುಮ್ಮನೆ ಇರ್ತಾರೆ ಅಂತಲ್ಲ. ಅವರದ್ದು ಈ ಪ್ರತಿಯೊಂದು ಜಿಲ್ಲೆಗಳಲ್ಲೂ, ನಾವೀಗ ಬೆಂಗಳೂರಿನಲ್ಲಿದ್ದೇವೆ ಅಂತ ಹೇಳಿದರೆ ಅವರು ಕೂತಿರುವಂಥ ಜಾಗದಲ್ಲಿ ಎಲ್ಲ ದೇಶದ ಆಗು ಹೋಗುಗಳು ಎಲ್ಲವೂ ಸಮೇತ ಅವರಿಗೆ ವಿಷಯಗಳು ಹೋಗ್ತಾ ಇರ್ತದೆ. ಇನ್ನೊಂದು ಅವರಿಗೆ ಆ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನೋದಕ್ಕಿಂತ ದೇಶದಲ್ಲಿ ಹೀಗಾಗ್ತಿದೆ ಅನ್ನುವಂಥ ಸ್ಥಿತಿಗತಿಗಳು ಅವರಿಗೆ ಗೋಚರವಾಗ್ತಾ ಇರ್ತದೆ. ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಗಳು ಹೇಗೆ ಮತ್ತು ಮಾಮೂಲಿ ಮನುಷ್ಯರ ಕೈಲೆಲ್ಲ ಕಾಣಿಸ್ಕೊಳ್ಳೋದಿಲ್ಲ. ಹಾಗೆ ಅವರು ಇರುವಂಥದ್ದೆಲ್ಲ ಎಲ್ಲಿ ಅಂತ ಕೇಳಿದರೆ ಹಿಮಾಲಯಗಳಲ್ಲಿ, ಇಲ್ಲ ಅಂತ ಹೇಳಿದರೆ ಕುಂಭಮೇಳಗಳಲ್ಲಿ ನಮಗೆ ಸಿಗ್ತಾರೆ. ಆ ಹಿಮಾಲಯದಲ್ಲೇ ಯಾಕಿರ್ತಾರೆ ಅಂತ ಕೇಳಿದರೆ ನಾವಿರುವಂಥದ್ದೆಲ್ಲ ಇದನ್ನು ಕರ್ಮಭೂಮಿ ಅಂತೇಳಿ ಹೇಳ್ತಾರೆ. ಅಲ್ಲಿರುವಂಥದ್ದು ತಪೋಭೂಮಿ ಅಂತೇಳಿ. ಆ ಕರ್ಮಭೂಮಿಯಲ್ಲಿ ಇಲ್ಲಿ ಕರ್ಮವನ್ನು ಮಾಡಿಯೇ ನಾವು ಮೋಕ್ಷವನ್ನು ಸಂಪಾದನೆ ಮಾಡಬೇಕು. ಮೋಕ್ಷ ಸಂಪಾದನೆ ಇಲ್ಲಿ ಕರ್ಮವನ್ನೇ ಮಾಡಬೇಕು, ಅದಕ್ಕೆ ಪ್ರಾಧಾನ್ಯತೆ. ಇನ್ನು ಮೇಲ್ಗಡೆ ಹಿಮಾಚಲ್ ಪ್ರದೇಶ ಮತ್ತು ಉತ್ತರದ ಕಡೆ ಅಲ್ಲೆಲ್ಲ ಹೋದಾಗ ಏನಾಗ್ತದೆ, ಅದು ತಪೋಭೂಮಿ ಅಂತ. ಅಲ್ಲಿ ಕರ್ಮಕ್ಕೆ ಅವಕಾಶ ಇಲ್ಲ, ನೀವು ತಪವನ್ನೇ ಮಾಡಬೇಕು. ಯಾಕೆ ಆ ಭಾಗದಲ್ಲೆಲ್ಲ ಹೋದಾಗ ನಿಮಗೆ ಅಘೋರಿಗಳು ಜಾಸ್ತಿ ಸಿಗ್ತಾರೆ ಅಂತ ಹೇಳಿದರೆ ಅಲ್ಲಿ ತಪೋಭೂಮಿ ಅನ್ನುವಂಥ ಕಾರಣದಿಂದ. ಹಾಗೆ ಇವರು ಬಂದಂಥದ್ದು ಹೇಗೆ ಅಂತ ಕೇಳಿದರೆ ಸುಮಾರು 4-5ನೇ ಶತಮಾನದಲ್ಲಿ ಬಂದ ಹುಯೆನ್ ಅನ್ನುವಂಥದ್ದು ಒಬ್ಬ ಇದ್ದ. ನಾವೆಲ್ಲ ಸಣ್ಣ ಮಕ್ಕಳಿರ್ಬೇಕಾದ್ರೆಲ್ಲ ಹುಯೆನ್ ಅಂತ ಹೇಳಿ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿತ್ರದಲ್ಲಿ ಹಿಂಗೆ ಹಿಡ್ಕೊಂಡವನು ಸಿಗ್ತಾ ಇದ್ದಿದ್ದ. ಅವನೇ ಅವನ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದ. ನಾನು ಯಾಕೆ ಅವನ ಹೆಸರನ್ನು ತಗೊಂಡಿದ್ದು ಅಂದರೆ ಪಠ್ಯಪುಸ್ತಕಗಳಲ್ಲಿ ಅವನ ಹೆಸರುಂಟು. ಅವನು ಆಗ ಪ್ರವಾಸಕ್ಕೆ ಅಂತ ಬಂದವನು ಅಘೋರಿಗಳ ಬಗ್ಗೆ ಲೇಖನಗಳನ್ನು ಬರೆದಿದ್ದ. ಆಗಿನ ಕಾಲದಿಂದನೂ ಇತ್ತು. ಇದನ್ನು ಯಾಕೆ ಹಾಗಾದರೆ ಇವ್ರು ಇರೋದು ಯಾಕೆ, ನಮ್ಮ ಆರಕ್ಷಕರೆಲ್ಲ ಇದ್ದಾರೆ, ಹಾಗೆ ಆರ್ಮಿಯವರು ಇದ್ದಾರೆ, ಎಲ್ಲದೂ ಯಾಕೆ ಇವರು ಏನು ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳಿದರೆ, ಇವರು ಅತೀಂದ್ರಿಯ ಶಕ್ತಿ. ಇವರು ಎಲ್ಲರಿಗಿಂತ ಮೊದಲು ಇವರು ಇರ್ತಾರೆ. ಜೀವವನ್ನು ತೆಗಿಲಿಕ್ಕೂ ಹೇಸೋದಿಲ್ಲ, ಜೀವವನ್ನು ತ್ಯಾಗ ಮಾಡಲಿಕ್ಕೂ ಹೇಸೋದಿಲ್ಲ. ಯಾಕೆ ಅಂತ ಕೇಳಿದರೆ ಧರ್ಮ ಸಂರಕ್ಷಣೆ ಒಂದೇ. ಈಗ ನಾವು ಹೋಗ್ಬಿಟ್ಟು ನಮ್ಮ ಸಂಸಾರದಲ್ಲಿ ಹಿಂಗೆ ತೊಂದರೆ ಆಗ್ತಿದೆ ಅಂದರೆ ಅವರು ಹೋಗು ಅಂದ್ಬಿಡ್ತಾರೆ. ಹಾಗೆ ಅವರಿಗೇನು ಅಂತ ಕೇಳಿದರೆ ಯಾವಾಗಲೂ ದೇವರ ಧ್ಯಾನ,
ಅವರ ಚಿತ್ತ ಏನು ಅಂತ ಕೇಳಿದ್ರೆ ಧರ್ಮ ಸಂರಕ್ಷಣೆ ಅನ್ನುವಂಥದ್ದು ಮಾತ್ರ. ಹಾಗೆ ಈ ಶವದ ಮೇಲೆ ಕುಳಿತು ಜಪವನ್ನು ಮಾಡುವಂಥದ್ದು, ಶವವನ್ನು ಭಕ್ಷಣೆ ಮಾಡುವಂಥದ್ದು, ಎಲುಬುಗಳನ್ನು ಇಟ್ಟುಕೊಂಡು ಅನುಷ್ಠಾನಾದಿಗಳನ್ನು ಮಾಡುವಂಥದ್ದು, ಹಾಗೆ ಕಪಾಲ ಅಂತ ಹೇಳಿದರೆ ತಲೆಯ ಬುರುಡೆಗಳನ್ನು ಇಟ್ಕೊಂಡು ಅನುಷ್ಠಾನವನ್ನು ಮಾಡುವಂಥದ್ದು, ಗುರು ಪರಂಪರೆ, ಗುರು ಸೇವೆ ಏನು ಅಂತ ಗೊತ್ತಾಗಬೇಕಂತಾದರೆ ನಾವು ಗೋರಿಗಳನ್ನು ಮಾತಾಡಿಸ್ಬೇಕು ಅಂತೇಳಿ. ಯಾಕೆ ಅಂತ ಕೇಳಿದರೆ ಆ ಗುರುಗಳು ಹೇಳಿದಂಥ ಈ ಹಾಗೆ ಒಂದು ಸಣ್ಣ ವಿಷಯವನ್ನು ನೋಡುವಾಗ ತನಗೆ ತಾನೇ ಪಿಂಡ ಪ್ರದಾನಾದಿಗಳನ್ನು ಮಾಡಿಕೊಂಡು ಮನೆಯವರನ್ನೆಲ್ಲ ತ್ಯಜಿಸಿ ಆ ಕಡೆ ಹೋಗ್ಬಿಡ್ತಾನೆ. ನಾನು ಇನ್ನೂ ಧರ್ಮ ಸಂರಕ್ಷಣೆಗೆ ನಿಲ್ತೇನೆ, ಅವ್ರು ಮತ್ತು ಬೇರೆ ಏನು ಅವರಿಗೆ ಅಂತ ಕೆಲಸ ಇರೋದಿಲ್ಲ. ಹಾಗೆ ಅವರು ಹೋಗುವಾಗಲೂ ಅಷ್ಟೇ ಮೊದಲು ಗುರು ಆದಂಥವರು ಅವರನ್ನು ತುಂಬ ಪರೀಕ್ಷಿಸ್ತಾರೆ. ಅದು 10 ವರ್ಷವೂ ಆಗ್ಬೋದು, 20 ವರ್ಷವೂ ಆಗ್ಬೋದು. ಯಾವಾಗ ಆ ಗುರುವಿಗೆ ಇವನು ನನ್ನ ಶಿಷ್ಯ ಆಗಲಿಕ್ಕೆ ಯೋಗ ಇದ್ದಾನೆ ಅಂತ ಗೊತ್ತಾಗ್ತದೆ, ಆಗ ಅವನನ್ನು ಚೇಲನನ್ನಾಗಿ ತಗೊಳ್ತಾರೆ. ಚೇಲ ಆದ್ರ ಮೇಲೆ ಮತ್ತೆ ನಂತರದಲ್ಲಿ ಅವನಿಗೆ ಉಪದೇಶಾದಿಗಳನ್ನು ಕೊಟ್ಟು ಅವತ್ತಿಂದ ಮತ್ತು ಅವನ ಅನುಷ್ಠಾನಗಳನ್ನು ಗುರುವಿನ ಜೊತೆಯಲ್ಲಿದ್ದೇ ಮಾಡಬೇಕು. ಗುರುವಿನ ಬಿಟ್ಟು ಹೊರಗಡೆ ಹೋಗಲಿಕ್ಕಿಲ್ಲ. ಅವನು ಅದನ್ನು ಬಿಟ್ಟು ಮತ್ತು ಇನ್ಯಾವುದೂ ಇಲ್ಲ. ಮತ್ತು ಮಿತ ಆಹಾರವನ್ನು ಅಷ್ಟೇ ಅವರು ಸ್ವಲ್ಪ ಭಾಗವನ್ನು ತಗೊಳ್ಳುವಂಥದ್ದು, ದೇಹವನ್ನು ದಂಡನೆ ಮಾಡುವಂಥದ್ದು ಯೋಗಗಳ ಮುಖಾಂತರವಾಗಿ, ಶಕ್ತಿಗಳನ್ನು ಒಂದು ಕಡೆ ಕೇಂದ್ರೀಕರಿಸುವಂಥದ್ದು, ಇದೆಲ್ಲ ಅವ್ರು ಮಾಡುವಂತಹ ಪದ್ಧತಿಗಳು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಇದನ್ನು ಸ್ಥಾಪನೆ ಮಾಡಿದಂಥದ್ದು ಯಾಕೆ ಅಂತ ಕೇಳಿದ್ರೆ ಧರ್ಮ ಸಂರಕ್ಷಣೆಗೆ. ಹೇಗೆ ನಾವೀಗೆಲ್ಲ ನಮಗೇನಾದ್ರು ತೊಂದರೆ ಆಯಿತು, ಇಲ್ಲೊಂದಿಷ್ಟು ಜನ ಎಲ್ಲ ಗುಂಪು ಗಲಭೆ ಆಯಿತು ಅಂದರೆ ಏನಾಗ್ತದೆ, ಪೊಲೀಸ್ನವ್ರು ತಕ್ಷಣ ಬರ್ತಾರೆ. ಅವ್ರಿಗೆ ಯಾರು ಹೇಳೋದು ಬೇಡ, ಒಂದು ವಿಷಯ ಅವರಿಗೆ ಗೊತ್ತಾಗ್ತದೆ ಹೇಗೋ. ಹಾಗೆಯೇ ಈ ಧರ್ಮಕ್ಕೆ ಏನಾದರೂ ಕುತ್ತು ಬಂತು ಅಂತಾದರೆ ಇಂತಹ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿದಂಥವ್ರು ಯಾರು? ನಮ್ಮ 16ನೇ ವಯಸ್ಸಿನ ಹಾಲುಗೆನ್ನೆಯ ಯುವಕ ಶಂಕರಾಚಾರ್ಯರು. ಯಾಕೆ ಅಂತ ಕೇಳಿದರೆ ಮತ್ತೆ ಅವರಿಗೆ ಆ ಹೆಸರನ್ನೇ ಹೇಳುವಂಥದ್ದು ಅಂತ ಕೇಳಿದರೆ, ಆ ವಯಸ್ಸಿನಲ್ಲಿ ನೀವೆಲ್ಲ ಏನು ಮಾಡ್ತಿದ್ವಿ, ಆಟ ಆಡ್ತಿದ್ವಿ. ಆದರೆ ಅವರು ಪ್ರಪಂಚ ಪರ್ಯಟನೆ ಮಾಡಿದ, ದೇಶವನ್ನೇ ಪರ್ಯಟನೆ ಮಾಡಿ ಮುಂದೆ ಇದಕ್ಕೇನಾದರೂ ಧರ್ಮಕ್ಕೆ ಸಂಕಷ್ಟ ಬಂದರೆ ಅನ್ನುವಂಥ ದೃಷ್ಟಿಯಿಂದ ಈ ಅಘೋರ ಪಂಥವನ್ನು ಸೃಷ್ಟಿ ಮಾಡಿದರು. ಅಘೋರ ಅಂದ್ರೇನು ಅಂತ ಕೇಳಿದರೆ ಘೋರವಾಗಿರುವಂಥದ್ದು ಅಂತ ಹೇಳಿ. ಹೇಗೆ ಶಿವನ 5 ಮುಖಗಳು ಅನ್ನುವಂಥದ್ದಿದ್ದಾವೆ, ಅದರಲ್ಲಿ ಪಂಚವಕ್ತ್ರ, ತತ್ಪುರುಷ, ವಾಮದೇವ, ಅಘೋರ, ಈಶಾನ ಅನ್ನುವಂಥದ್ದು. ಹಾಗೆ ಈ ಅಘೋರ ಅನ್ನುವಂಥದ್ದು ಶಿವನ ಒಂದು ಮುಖ, ಶಿವನ ಸ್ಮಶಾನವಾಸಿ ಅಂತ ಹೇಳ್ತಾರೆ. ಈ ಒಂದು ಮುಖ ಬಗ್ಗೆ ನಾವು ಚಿಂತನೆಗಳನ್ನು ಮಾಡಿದಾಗ, ಆ ಧಾರಣೆ ಮಾಡಿದಾಗ ಶಿವ ಸ್ಮಶಾನವಾಸಿ, ಶಿವನ ಅಂಶಗಳು ಯಾವ್ದು ಉಂಟೋ ಎಲ್ಲವನ್ನೂ ಇವರು ಆಚರಣೆಗಳನ್ನು ಮಾಡ್ತಾರೆ. ಹಾಗೆ ಅಘೋರ ಅಂತ ಹೇಳಿದರೆ ಅದು ದಕ್ಷಿಣಾಭಿಮುಖವಾಗಿರುವಂಥದ್ದು ಅಂತ ಹೇಳಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಗೌರಮ್ಮ ಅಂತ ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಪಾಪುನ್ ಬಗ್ಗೆ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. ಶನಿವಾರ 19/7/25, 12:25 ಬೆಳಿಗ್ಗೆ. 19/7/25? 25 ಶನಿವಾರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಮ್ಮ. ನಮಸ್ತೆ ಸ್ವಾಮಿ. ನಮಸ್ತೆ. ಶನಿವಾರ ಹುಟ್ಟಿದ್ದು, ಡೇಟು 19/7/25, ಬೆಳಿಗ್ಗೆ 12:15. ಮಗುವಿನ ಹೆಸರು ಕೇಳಕ್ಕೆ. ಮಗುವಿನ ಹೆಸರು ಕೇಳಬೇಕಾ? ಅವನ್ ಹೆಂಗೆ ಅಂತ. ಅಂದರೆ ಅವನಿಗೀಗ ಹೆಸರಿಡ್ಲಿಲ್ವಾ? ಹೆಸರಿನ ಇಟ್ಟಿಲ್ಲ. ಹೆಸರಿಡ್ಲಿಕ್ಕೆ ಯಾವ ಅಕ್ಷರದಿಂದ ಇಡಬೇಕು ಅನ್ನುವಂಥದ್ದನ್ನು ನೀವೀಗ ಕೇಳಬೇಕಲ್ವಾ? ಹೌದು. ಸರಿ, ಬೇರೆ ವಿಷಯ ಎಂತಾದರೂ ಇತ್ತಾ? ಅದನ್ನು ಹೇಳ್ತೇನೆ ಈಗ. ಆಯ್ತು. ಈಗ ಒಂದು ಲಗ್ನದಲ್ಲೇ ಚಂದ್ರ ಇರುವಂಥದ್ದು, ಅಶ್ವಿನಿ ನಕ್ಷತ್ರ, ಮೇಷರಾಶಿ. ನಂತರದಲ್ಲಿ ಈ ಕೇತು ದಶೆ ನಡೀತಾ ಉಂಟು. ಬೇರೆ ವಿಷಯಗಳನ್ನು ನಾವಿಲ್ಲಿ ವಿಮರ್ಶೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಒಂದು ಮಗುವಿಗೆ 10 ವರ್ಷ ತುಂಬುವ ತನಕ ಭವಿಷ್ಯತ್ ಚಿಂತನೆಗಳನ್ನು ನಾವು ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ, ಮಗು 10 ವರ್ಷ ಆದ ನಂತರದಲ್ಲಿ ನಾವು ಆ ಭವಿಷ್ಯದ ವಿಚಾರಗಳನ್ನು ನಾವು ವಿಮರ್ಶೆ ಮಾಡ್ಬೋದು. ಹಾಗಾಗಿ ಸಾಮಾನ್ಯವಾಗಿ ನೋಡುವಾಗ ಮಗುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರುವಂಥದ್ದಿದ್ರೂ ಅದೆಲ್ಲ ಏನು ಸಮಸ್ಯೆಗಳಿರುವಂಥದ್ದಲ್ಲ. ಅರ್ಥ ಆಯ್ತಾ? ಇನ್ಯಾವುದೋ ದೋಷಗಳಿದೆ, ಹೋಮಾದಿಗಳನ್ನು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಎಲ್ಲ ಇಲ್ಲ. ಈ ಅಶ್ವಿನಿ ನಕ್ಷತ್ರದ ಪಾದದ ಮುಖಾಂತರವಾಗಿ ನೋಡುವಾಗ ಅಶ್ವಿನಿ ನಕ್ಷತ್ರ 2ನೇ ಪಾದ ಆಗ್ತದೆ. ಆಯಿತಾ? ಅಕಾರ ಮಕಾರಗಳಿಂದ ಚಿಂತನೆಯನ್ನು ಮಾಡ್ಬೋದು. ಆಯಿತಾ? ನೋಡುವ ಆಮೇಲೆ. ಓಕೆ, ಧನ್ಯವಾದ ಗೌರಮ್ಮ ಅವರ ಕರೆ ಮಾಡಿದ್ದಕ್ಕೆ.
ಎಸ್ ಗುರೂಜಿ, ಇನ್ನು ಶಿವನ ಅಘೋರ ರೂಪದ ಬಗ್ಗೆ ಅಘೋರ ರೂಪ, ಅಘೋರ ಅಂತ ಹೇಳಿದರೆ ಘೋರವಾಗಿರುವಂಥದ್ದು ಅಂತ ಹೇಳಿ. ಈಗ ನಾವು ಒಬ್ಬರನ್ನು ಥಳಿಸಬೇಕು, ಹೊಡಿಬೇಕು ಅಂತಾದರೆ ಏನು ಮಾಡ್ತೇವೆ, ಮೊದಲು ಸಿಟ್ಟು ಮಾಡ್ಕೊಳ್ತೇವೆ. ಹಾಗೆ ಅಘೋರ ರೂಪ ಅನ್ನುವಂಥದ್ದು ತುಂಬ ಘೋರವಾಗಿರುವಂಥದ್ದು ಅಂತ ಹೇಳಿ. ಹಾಗೆ ಅವನು ದಕ್ಷಿಣಾಭಿಮುಖವಾಗಿರುವವನು. ದಕ್ಷಿಣ ಯಾವಾಗಲೂ ಈ ಅತೀಂದ್ರಿಯ ಶಕ್ತಿಗಳಿಗೆ ಪ್ರಾಧಾನ್ಯತೆ. ಕೆಲವರು ಹೇಳ್ತಾರೆ ದಕ್ಷಿಣಕ್ಕೆ ಮುಖ ಮಾಡಿ ಮಲಗಬೇಡ, ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಬೇಡಿ, ಹಾಗೆ ದೇವರನ್ನು ಪೂಜೆ ಮಾಡುವಾಗ ದಕ್ಷಿಣಾಭಿಮುಖವಾಗಿ ಪೂಜೆ ಮಾಡಬಾರ್ದು. ಯಾಕೆ ಅಂತ ಕೇಳಿದರೆ ಈ ತಮೋವರ್ಣ ಉಳ್ಳಂಥ ದೇವರನ್ನು ಆರಾಧನೆ ಮಾಡುವಾಗ ಮಾತ್ರ ದಕ್ಷಿಣಾಭಿಮುಖವಾಗಿ, ಈಗ ಕೆಲವೊಂದು ನಕ್ಷತ್ರಗಳಲ್ಲಿ ಕೂತು ಮಾಡುವಂಥದ್ದು, ಆಗ ಆ ಒಂದು ದೇವತೆಗಳು ಶೀಘ್ರವಾಗಿ ಫಲಿಸ್ತದೆ ಅಂತ ಹೇಳಿ. ಹಾಗೆ ಇದು ವಿನಾಶದ ಒಂದು ರೂಪ ಅಂತ ಹೇಳಿ. ಯಾವಾಗ ಧರ್ಮಕ್ಕೆ ಚ್ಯುತಿ ಬರುವಂಥ ಕೆಲಸ ಆಗ್ತದೆ, ಈ ವಿನಾಶಕ್ಕೆ ತಗೊಂಡು ಹೋಗ್ತದೆ, ಆ ವ್ಯಕ್ತಿಗಳನ್ನು ವಿನಾಶಕ್ಕೆ ತಗೊಂಡು ಹೋಗುವಂಥದ್ದು. ಇವರು ಧರ್ಮ ಸಂರಕ್ಷಣೆಗಾಗಿ ಇರುವಂಥದ್ದು. ಹಾಗೆ ಈ ಅಘೋರ ಅನ್ನುವಂಥದ್ದು, ಈ 5ನೇ ಮುಖ ಏನು ಘೋರವಾಗಿರ್ತದೆ, ಅದೇ ರೀತಿಯಾಗಿ ಈ ಅಘೋರಿ ಪಂಥದವರು ಇರ್ತಾರೆ. ಹಾಗೆ ಅವರು ಸಂಚಾರವನ್ನು ಮಾಡ್ತಾ ಇರ್ತಾರೆ ಎಲ್ಲ ಕಡೆ. ಕೆಲವರು ತಮ್ಮ ಆಶ್ರಮಗಳನ್ನು ಕಟ್ಟಿಕೊಂಡು ತಮ್ಮ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾರೆ. ಅವರು ಸುಮ್ಮನೆ ಏನೂ ಗೊತ್ತಿಲ್ಲದವರಲ್ಲ. ನಿಮ್ಮ ಅಂತ ಹೇಳಿದ್ರೆ, ನಾನೊಬ್ಬ ಬ್ರಾಹ್ಮಣ, ನೀವೊಬ್ಬರು ಸ್ತ್ರೀ, ನನಗೆ ನಿಮಗೆ ಇರುವಂಥ ಜ್ಞಾನದಕ್ಕಿಂತ ಹೆಚ್ಚಿನ ಜ್ಞಾನ ಅವರಿಗಿರ್ತದೆ. ಯಾಕೆ ಅಂತ ಕೇಳಿದರೆ, ಕೆಲವರನ್ನೆಲ್ಲ ಈ ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂದರೆ, ಸಣ್ಣ ಮಕ್ಕಳಿಂದ ಅವರಿಗೆ ವೇದಗಳನ್ನು, ಶಾಸ್ತ್ರಗಳನ್ನು, ನ್ಯಾಯಶಾಸ್ತ್ರಗಳನ್ನು, ಹಾಗೆ ಪ್ರಸ್ಥಾನತ್ರಯ ವಿಷಯಗಳನ್ನು ಅವರಿಗೆ ಅಭ್ಯಾಸ ಮಾಡಿ ನಂತರ ಅವರನ್ನು ಶಿಷ್ಯನಾಗಿಟ್ಕೊಂಡು, ಚೇಲನಾಗಿಟ್ಕೊಂಡು ಆಮೇಲೆ ಅವರಿಗೆ ಉಪದೇಶ ಕೊಡ್ತಾರೆ. ಎಲ್ಲೋ ಈಗ ನಾವು ಹೋಗಿದ್ರು ಕೂಡಲೇ ಕೊಡುವಂಥದ್ದೇನು ಅಂತ ಕೇಳಿದ್ರೆ, ಅದು ಬೇರೆ ಉಂಟು. ವೈರಾಗ್ಯ ಬಂದು ಹೋಗುವಂಥದ್ದು ಬೇರೆ. ಆ ಗೌರಪಂಥವನ್ನು ತಿಳ್ಕೊಳ್ಳುವ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶಶಿರೇಖಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಹರಿಹರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 27/1/2007 ಮೇಡಮ್. 27/1/2007. ಟೈಮಿಂಗ್ಸ್ ಏನು? 5 ಕಾಲ್ ಮೇಡಮ್. ಇನ್ನೊಮ್ಮೆ ಹೇಳಿ. 27/1/2007. ಓಕೆ, ಟೈಮಿಂಗ್ಸ್ ಏನು? ಸಂಜೆ 5 ಕಾಲ್ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ ಸ್ವಾಮಿ. ಬೆಳಗ್ಗೆನಾ ಸಂಜೆನಾ? ಅದು ಸಂಜೆ. 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 ಹಾಂ, ಸರಿ, ಹೇಳಿ. ಅವನು ಇವಾಗ BE ಮಾಡ್ತಾ ಇದ್ದಾನೆ. ಹಾ. ಅವನು ವಿದ್ಯಾಭ್ಯಾಸ ಯಾವ ರೀತಿ ಇರುತ್ತೆ, ಚೆನ್ನಾಗಿ ಮುಂದೆ ಯಾವ್ದು ಓದಿದ್ರೆ ಚೆನ್ನಾಗಿರುತ್ತೆ ಅಂತ? ಇವನೀಗ ಹರಿಹರದಿಂದ ಅಲ್ವಾ? ಗುರುಜಿ. ಅವನು ಈ ಕಬ್ಬಿಣಕ್ಕೆ ಸಂಬಂಧಿತವಾಗಿರುವಂಥ ಸೂಕ್ಷ್ಮ ವಸ್ತುಗಳನ್ನು ಅಥವಾ ಸೂಕ್ಷ್ಮವಾಗಿ ಲೆಕ್ಕಾಚಾರಗಳನ್ನು, ಆಡಿಟಿಂಗ್ ಆಗಿರ್ಬೋದು ಅಥವಾ ಸೂಕ್ಷ್ಮವಾಗಿ ಮಿಷನರಿ ಕೆಲಸಗಳಾಗಿರಬಹುದು, ಈ ಥರ ಕೆಲಸಗಳನ್ನು ಮಾಡುವಂಥದ್ದು ಉತ್ತಮ. ಮತ್ತು ಒಂದನ್ನು ಪರೀಕ್ಷೆ ಮಾಡುವಂಥದ್ದು, ಈ ರತ್ನಗಳ ಪರೀಕ್ಷೆಯನ್ನು ಮಾಡುವಂಥದ್ದು ಅಥವಾ ಯಾವುದೇ ಒಂದು ವಿಷಯವನ್ನು ಅದನ್ನು ಪರೀಕ್ಷೆ ಮಾಡುವಂಥ ಕೆಲಸಗಳನ್ನು ಇವನು ಮಾಡಬಹುದು. ಮೈನಿಂಗ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಗುರುಜಿ. ಅದನ್ನೇ ಹೇಳಿದ್ದು. ಈಗ ನೋಡಿ, ಜಾತಕ ಹೇಗೆ ಅಂತ ಕೇಳಿದರೆ, ಆ ಜಾತಕದಲ್ಲಿದ್ದಂತೆಯೇ ಅವನು ಆಗ್ತಾ ಹೋಗ್ತಾನೆ. ಆಯಿತಾ? ಹಾಗಾಗಿ ಅವನಿಗೆ ಆ ಯೋಗಗಳಿರೋದ್ರಿಂದ ಈಗ ನಾವು ಹೇಳಿದಂಥದ್ದು ಮತ್ತು ಅವನು ಮಾಡ್ತಿರುವಂಥದ್ದು ಸರಿಯಾಗಿದೆ, ಏನು ಸಮಸ್ಯೆ ಇಲ್ಲ. ಡಿಸ್ಟರ್ಬ್ ಚಾನ್ಸಸ್ ಇದೆ. ಆದರೆ ಇವನಿಗೆ ಆರೋಗ್ಯಕ್ಕೆ ಸ್ವಲ್ಪ ಬೇಕು, ಓದಲಿಕ್ಕೆ ಇನ್ನೂ ತುಂಬ ಬೇಕಾಗ್ತದೆ. ಸಿಗುವಂಥ ಚಾನ್ಸಸ್ ಇದೆ, ತುಂಬ ಪ್ರಯತ್ನ ಪಡಬೇಕಾಯ್ತಾ? ಈಗಿನ ಕಾಲಘಟ್ಟಕ್ಕೆ ಏನೇನು ಬೇಕೋ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮುಂದುವರಿಲಿಕ್ಕೆ ಹೋಗಲಿ. 2027 ಕಳೆದ ನಂತರ ಸ್ವಲ್ಪ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಅವನಿಗೆ ಸ್ವಲ್ಪ ಸಹಾಯಗಳಾಗ್ತದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿಷಯಗಳನ್ನು ಅವನು ಅಭ್ಯಾಸ ಮಾಡ್ತಾ ಹೋಗ್ತಾನೆ. ಸಮಸ್ಯೆ ಏನೂ ಇಲ್ಲ. ಅವನ ಪಾಡಿಗೆ ಈಗ ಹೇಗೆ ಒಂದ್ಸಲ ಸ್ವಿಚ್ ಹಾಕಿದ್ರು ಕೂಡಲೇ ಫ್ಯಾನ್ ಆಟೋಮೆಟಿಕ್ ತಿರುಗ್ತಾ ಇರ್ತದೆ, ನಾವು ಆಫ್ ಮಾಡೋ ತನಕ ಆಫ್ ಆಗೋದಿಲ್ಲ. ಹಾಗೆ ಇವನ ಕೆಲಸ ಇವನು ಮಾಡ್ಕೊಂಡು ಹೋಗ್ತಿರ್ತಾನೆ ಅಷ್ಟೇ. ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವನ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಯಿತಾ? ತುಂಬ ಪ್ರಖ್ಯಾತವನ್ನು ಹೊಂದುವಂಥ ಯೋಗಗಳು ಎಲ್ಲವೂ ಉಂಟು ಅವನಲ್ಲಿ. ವಿಖ್ಯಾತನಾಗುವಂಥ ಕೆಲಸಗಳೂ ಇದೆ. ಆರೋಗ್ಯ ಸಂಬಂಧಿತವಾಗಿ ಸ್ವಲ್ಪ ಗಮನವನ್ನು ಕೊಡುವಂಥದ್ದು ಉತ್ತಮ. ವಿಖ್ಯಾತ ಅಂದ್ರೆ ಯಾವ ರೀತಿ? ವಿಖ್ಯಾತ ಅಂದರೆ ಫೇಮಸ್ ಆಗೋದಂತ. ವಿಖ್ಯಾತ ಅಂತ ಹೇಳಿದ್ರೆ ಫೇಮಸ್ ಆಗೋದಂತ ಹೇಳಿ. ಹೆಚ್ಚು ಜನಮನ್ನಣೆಗಳನ್ನು ಗಳಿಸುವಂಥದ್ದು ಇದೆಲ್ಲ ಆಗ್ತದೆ.
ಸ್ವಲ್ಪ ಅವನಿಗೆ ಈಶ್ವರನನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಹಾ ಗುರುಜಿ ಸ್ವಲ್ಪ ದೇವ್ರ ಬಗ್ಗೆ ಎಲ್ಲ ಕಮ್ಮಿನೇ ಆದರೂ ಒಂದು ಹೌದು 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 ಗುರುಜಿ ನಿಜನೇ. ಹೌದು, ದೇವರ ವಿಚಾರಗಳಲ್ಲೆಲ್ಲ ಆಸಕ್ತಿ ಕಮ್ಮಿ, ಏನು ಸಮಸ್ಯೆ ಇಲ್ಲ. ಅವನಿಗೆ ಸ್ವಲ್ಪ ಸಾಧ್ಯತೆ ಇದ್ದರೆ ಈಶ್ವರನನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ, ಈಶ್ವರನನ್ನು ಕುರಿತು ಮಂತ್ರ ಜಪಗಳನ್ನು ಮಾಡ್ಲಿಕ್ಕೆ ಹೇಳಿ. ಆಗಲಿಲ್ಲ ಅಂತ ಹೇಳಿದರೆ ಅವನ ಹೆಸರಿನಲ್ಲಿ ಸೋಮವಾರದಂದು ಅಥವಾ ಪ್ರದೋಷ ಕಾಲಗಳಲ್ಲಿ ಅವನಿಗೆ ರುದ್ರಾಭಿಷೇಕಾದಿಗಳನ್ನು ಈಶ್ವರನಿಗೆ ಕೊಡ್ತಾ ಬರೋದು ಉತ್ತಮ. ಹಾ ಗುರುಜಿ. ಆಯ್ತು, ಒಳ್ಳೇದಾಗಲಿ. ಆಯ್ತಾ? ಧನ್ಯವಾದ ಶಶಿರೇಖಾ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮೋಹನ್ ಕುಮಾರ್ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್ ರೇ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಭದ್ರಾವತಿಯಿಂದ ಮೇಡಮ್ ರೇ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್ ರೇ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 7/4/1971. 7/4/71. ಟೈಮಿಂಗ್ಸ್ ಏನೋ? ಬೆಳಗ್ಗೆ 9 ಗಂಟೆ. ಬೆಳಿಗ್ಗೆ 9 ಗಂಟೆ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. 71 71. ಟೈಮ್ ಬೆಳಿಗ್ಗೆ 9 ಗಂಟೆ. 9 ಗಂಟೆ. ಹೇಳಿ, ಎಂಥ ವಿಷಯ? ಏನಿಲ್ಲ, ನಮ್ದು ಮುಂದಿನ ಜೀವನ ಹೆಂಗಿದೆ ಅಂತ ಕೇಳೋಣ ಅಂತ ಮಾಡಿದೆ ಗುರುಗಳ. ಮುಂದಿನ ಜೀವನ ಹೇಗಿದೆ? ತುಂಬ ಬೇಗ ಈಗ ನೋಡಿ, ನಿಮ್ಮ ವಿಷಯ ಏನು ಅಂತ ಕೇಳಿದ್ರೆ ಯಾವುದೇ ಕೆಲಸವನ್ನು ಪೂರ್ಣ ಮಾಡೋದಿಲ್ಲ, ಬರೀ ಅರ್ಧಂಬರ್ಧ ಮಾಡೋದೇ ಆಯ್ತು. ಸ್ವಲ್ಪ ಅರ್ಧಕ್ಕೆ ಮಾಡ್ತಿದ್ದಂಗೆ ಆ ವಿಷಯಗಳು ನನಗೆ ಬೇಡ ಅಂಥೇಳಿ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಅದನ್ನು ಬಿಟ್ಬಿಡ್ತೀರಿ. ಹೌದೌದು ಗುರುಗಳ. ಸ್ವಲ್ಪ ಗಡಿಬಿಡಿ, ತುಂಬ ಗಡಿಬಿಡಿ ಮಾಡೋದು, ಅರ್ಜೆಂಟ್ ಮಾಡೋದು. ಅರ್ಜೆಂಟ್ ಮಾಡಿ 10 ರೂಪಾಯಿ ಕೊಡುವಂಥ ಜಾಗದಲ್ಲಿ 20 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿ ಕೊನೆಗೆ ಲಾಸ್ ಆಯಿತು ಅಂತ ತಲೆ ಕೆಡಿಸ್ಕೊಳ್ಳೋದು. ಹೌದು ಗುರುಗಳ. ಅಲ್ವಾ? ಹೌದೌದು ಗುರುಗಳ. ಈಗ ಇಷ್ಟೆಲ್ಲ ಸಮಸ್ಯೆಗೆ ಏನು ಕೆಲಸ ಮಾಡ್ತಾ ಇದ್ದೀರಿ? ನಾವು ಬೇಸಾಯ ಮಾಡ್ತಾ ಇದ್ದೀವಿ. ವೇದದಲ್ಲಿ ಬುಧ, ತೊಂದರೆ ಇಲ್ಲ, ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ. ಮೂಲಾ ನಕ್ಷತ್ರ, ಮಕಾ ನಕ್ಷತ್ರ ಅಲ್ವಾ ನಿಮ್ಮದು? ಮಕಾ ನಕ್ಷತ್ರ, ಸಿಂಹ ರಾಶಿ, 4ನೇ ಪಾದ. ಹೌದು ಗುರುಗಳ. ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಯಾಕೆ ಮನಸ್ಸು ಬಂದಿದೆ ಅಂತ ಹೇಳಿದರೆ, ಹೌದು ಗುರುಗಳ, 2014 ಮತ್ತು 2015 ಈ ಭಾಗದಲ್ಲಿ 2014ರಿಂದ ಹೌದು ಗುರುಗಳ, ಕೆಲವೊಂದೆಲ್ಲ ತೊಂದರೆಗಳಾಯಿತು. ಒಂದು ಸ್ತ್ರೀಯಿಂದನೂ ಸಮಸ್ಯೆ ಆಯಿತು, ನಂತರದಲ್ಲಿ ಆರೋಗ್ಯ ಸಂಬಂಧಿತವಾಗಿರುವಂಥದ್ದು ಆಯಿತು. ನಂಬಿದವರು ಹಣವನ್ನು ಮೋಸ ಮಾಡಿದರು. ಹೌದು ಗುರುಗಳ. ಇದು ಮುಂದಿನ ಜೀವನ ಸರಿ ಇರಬೇಕಂತಾದರೆ ಸ್ವಲ್ಪ ಗಣಪತಿಯನ್ನು ಆರಾಧನೆ ಮಾಡಿ. ಆಯ್ತು ಗುರುಗಳ. ಗಣಪತಿಗೆ ಸಂಕಷ್ಟಿ ದಿನ ಉಪವಾಸದಿಂದ ಇದ್ದು ಯಥಾನುಶಕ್ತಿ ಗರಿಕೆಗಳನ್ನು ನೀವೇ ಕಿತ್ತು ಅದನ್ನು ಕ್ಲೀನಾಗಿ ಶುಭ್ರ ಮಾಡಿ ಆ ಗರಿಕೆಗಳನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆ ಗಣಪತಿ ದೇವಸ್ಥಾನಕ್ಕೆ ಕೊಡಿ. ಆಯಿತಾ? ಆಯ್ತು ಗುರುಗಳ. ಅಷ್ಟು ಮಾಡ್ತಾ ಬನ್ನಿ, ನಿಮಗೆ ಕೆಲವೆಲ್ಲ ಬದಲಾವಣೆಗಳಾಗ್ತದೆ, ನಂತರದಲ್ಲಿ ನೋಡುವ. ಆಯಿತಾ? ಓಕೆ, ಧನ್ಯವಾದ ಮೋಹನ್ ಕುಮಾರ್ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಅರ್ಜುನ್ ಅಂತ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೈಲೊಂಗಲದಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗಳ ಬಗ್ಗೆ ಕೇಳಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ 4/3/2011. 2011. ಟೈಮಿಂಗ್ಸ್ ಏನು? ಟೈಮಿಂಗ್ ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಆಯ್ತು. 2:30 ಮಧ್ಯಾಹ್ನ. ಹೇಳಿ, ಎಂಥ ವಿಷಯ ಕೇಳಬೇಕಿದ್ದಿತ್ತು? ವಿದ್ಯಾಭ್ಯಾಸ ಸಂಬಂಧಕ್ಕೆ ಗುರುಗಳ. ಎಂತ ಓದ್ತಾ ಇದ್ದಾನೀಗ? ಈಗ SSLC. ಸ್ವಲ್ಪ ಬೇರೆ ವಿಚಾರಗಳ ಬಗ್ಗೆ ಓದೋದನ್ನ ಸ್ವಲ್ಪ ಹಿಡಿದು ಕಪ್ಪೆನ್ ತೆಗೆದು ತಕ್ಕಡಿಗೆ ಹಾಕ್ದಂಗೆ ಆಗ್ತದೆ ಓದ್ಲಿಕ್ಕೆ ಕೂರಿಸ್ಲಿಕ್ಕೆ ಇವನ್ನ. ಹೌದ್ರಿ. ಸ್ವಲ್ಪ ಈ ಬೇರೆ ವಿಚಾರಗಳ ಬಗ್ಗೆ ಆಸಕ್ತಿ ಜಾಸ್ತಿ. ಈಗಿನಿಂದನೇ ಹಣದ ವಿಚಾರಗಳನ್ನು ಮುಂದುವರಿಬೇಕು, ಹಣ ಮಾಡಬೇಕನ್ನುವಂಥ ಮನಸ್ಥಿತಿ ಈಗಿಂದನೇ ಉಂಟು. ಹಲೋ, ಹೇಳ್ರಿ ಗುರುಗಳ. ಈಗಿಂದನೇ ಹಣದ ವಿಚಾರಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಅವನಿಗೆ. ಸ್ವಲ್ಪ ಈ ಏಕಾಗ್ರತೆ ಅನ್ನುವಂಥದ್ದು ಅವನಿಗೆ ಕೊರತೆ ಉಂಟು. ದೇಹಸ್ಥಿತಿ ಅನ್ನುವಂಥದ್ದು ಆಲಸ್ಯಕ್ಕೆ ತುಂಬ ಎಣೆ ಮಾಡಿ ಕೊಡ್ತದೆ. ಅಂತ ಹೇಳಿದರೆ ತುಂಬ ಕಷ್ಟಪಡುವುದಾದರೆ ನನ್ನ ಕೈಲಿ ಆಗುವುದಿಲ್ಲ ಅಂತೇಳಿ ಹೇಳ್ತಾನೆ ಅಲ್ವಾ? ಹೌದ್ರಿ. ಅದಕ್ಕೆ ಸ್ವಲ್ಪ ಅವನಲ್ಲಿ ಜಾತಕ ದೋಷಗಳು ಅನ್ನುವಂಥದ್ದಿದೆ. ಅವನಲ್ಲಿ ಏನಾಗ್ತಿದೆ ಅಂತ ಕೇಳಿದರೆ ವಿದ್ಯೆಗೆ ಪ್ರತಿಬಂಧಕವಾಗಿ ಸುಮಾರಷ್ಟು ದೋಷಗಳೆಲ್ಲ ಇದೆ.
ಒಂದು ಇದು ಪೂರ್ವ ವೃತ್ತಾಂತವನ್ನು ನೋಡುವಾಗ ಕುಟುಂಬದ ವಿಚಾರಗಳನ್ನು ನಾವು ವಿಮರ್ಶೆ ಮಾಡಬೇಕು. ಹ್ಞೂ ರೀ ಗುರು. ಈಗ ಸದ್ಯದ ಪರಿಸ್ಥಿತಿಗೆ ಏನು ಸಮಸ್ಯೆಗಳಿಲ್ಲ. ಅವನು ಹುಟ್ಟಿ ಈ 2021ಕ್ಕೂ ಅವನಿಗೆ ಆರೋಗ್ಯದಲ್ಲೆಲ್ಲ ಸಮಸ್ಯೆ ಆಗಿತ್ತು. ಹಾಂ ಆಗಿತ್ತಾ? ಆಗಿತ್ತು, ಸ್ವಲ್ಪ ಆಗಿತ್ತು ರೀ. ಅದೇ ಒಟ್ಟು ಸ್ವಲ್ಪ ಸ್ವಲ್ಪ ಹಾಂ ಆಗಿರುವಂಥ ಲಕ್ಷಣಗಳಿಂದ ಮತ್ತೆ ಅದೇ ರೀತಿ ಆಗುವಂಥ ಚಾನ್ಸಸ್ ಇದೆ. ಹ್ಞೂ ರೀ. ಸದ್ಯಕ್ಕೆ ವಿದ್ಯೆಗೆಲ್ಲ ಏನು ಸಮಸ್ಯೆ ಇಲ್ಲ, ಮುಂದುವರ್ಕೊಂಡು ಹೋಗ್ತಾನೆ. ಈ 2027 ಕಳೆದ ನಂತರ ಅವನಿಗೆ ಸ್ವಲ್ಪ ಏಕಾಗ್ರತೆಗಳು, ಅವನ ತಪ್ಪಿನ ಪ್ರಾಯಶ್ಚಿತಗಳಾಗಿ ಅಧ್ಯಯನದ ಬಗ್ಗೆ ಗಮನವನ್ನು ಕೊಡ್ತಾನೆ. ಹಾಂ ಅದಕ್ಕೆ ಪೂರಕವಾಗಿ ಅವನಲ್ಲಿರುವಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿಕೊಳ್ಳಿ, ಸರಿ ಆಗ್ತದೆ. ಆಯಿತಾ? ಹಾಂ ಸ್ವಲ್ಪ ಈ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಲಿಕ್ಕೆ ಹೇಳಿ. ಆಯ್ತು ರೀ, ಆಯ್ತು ಗುರು. ಪ್ರತಿ ಶುಕ್ರವಾರ ಹ್ಞೂ ಅಮ್ಮನವರಿಗೆ ಸ್ವಲ್ಪ ಸಾಧ್ಯತೆ ಇತ್ತು ಅಂದರೆ ನಿಮ್ಮ ಮನೆಯ ಆಸುಪಾಸಿನಲ್ಲಿರುವಂಥ ದೇವಸ್ಥಾನಗಳಿಗೆ ಒಳ್ಳೆ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡುವಂಥ ಬ್ರಾಹ್ಮಣರ ಪೂಜೆ ಮಾಡುವಂಥ ದೇವಸ್ಥಾನಗಳಲ್ಲಿ ಹ್ಞೂ ರೀ. ಅವನಿಗೆ ಸ್ವಲ್ಪ ಅಲ್ಲಿ ಪ್ರದಕ್ಷಿಣೆಗಳನ್ನು ಹಾಕ್ಲಿಕ್ಕೆ ಹೇಳಿ. ಹಾಂ ಅಲ್ಲಿ ತತ್ಪ್ರಣೀತವಾಗಿರ್ತಕ್ಕಂಥ ಪ್ರಸಾದಗಳನ್ನು ಧಾರಣೆ ಮಾಡಲಿಕ್ಕೆ ಹೇಳಿ. ಅವನಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೀವು ನೋಡ್ತೀರಿ. ಹಾಂ ಅವನ ಬದಲಾವಣೆ ಆದ ನಂತರ ಸಂಪರ್ಕ ಮಾಡಿ. ಆಮೇಲೆ ಕೆಲವೊಂದೆಲ್ಲ ಇದೆ, ಅದನ್ನು ನಾನು ಹೇಳ್ತೇನೆ ನಿಮಗೆ. ಆಯಿತಾ? ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಾರೆ. ಎಸ್ ಗುರೂಜಿ, ಇನ್ನು ಈ ಅಘೋರಿಗಳ ಪೂಜೆಯಿಂದ ನಮಗೇನು ಲಾಭ ಅಂತ? ಏನೂ ಇಲ್ಲ. ಯಾಕೆ ಅಂತ ಕೇಳಿದರೆ ಅವರು ಧರ್ಮ ಸಂರಕ್ಷಣೆಗಿರುವವರು. ಈಗ ನಮ್ಮದೇನೋ ಕೈ ನೋವ್ತಿದೆ, ಕಾಲು ನೋವ್ತಿದೆ ಅಂತ ಹೇಳಿದರೆ ಅವರು ಅದ್ರ ಬಗ್ಗೆ ತಲೆನೇ ಕೆಟ್ಟು ನಮಗೆ ಸಿಗೋದು ಇಲ್ಲ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಕೇಳಿದರೆ ಎಲ್ಲರೂ ಸ್ವಲ್ಪ ವೇಷಧಾರಿ ಅಘೋರಿಗಳು ಸಿಗ್ತಾರೆ. ನಾವು ಇವಾಗ ಹೊರಗಡೆ ಹೋದ್ವಿ ಅಂತಾದರೆ ನಾವು ಅಘೋರಿ ಅನ್ನುವಂಥವರು ಇದ್ದಾರೆ. ನಾನು ಸೋಕಾಲ್ಡ್ ಎಂಥ ಅವಧೂತನು ಅಂತಲೂ ಹೇಳ್ತಾರೆ. ಅವ್ರು ಯಾರೂ ನಮಗೆ ಸರಿಯಾದವರಲ್ಲ. ಅವ್ರೇನು ಅಂತ ಕೇಳಿದ್ರೆ ಎಲ್ಲವನ್ನ ತ್ಯಜಿಸಿದವರು ಅವರು. ಹಾಗಾಗಿ ಅವರಿಂದ ನಮಗೇನು ಅನುಕೂಲಗಳಿಲ್ಲ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಅಂದರೆ ಅವರು ಇನ್ನೂ ಸುಮಾರು ವರ್ಷ ಜೀವಿತ ಮಾಡಲಿ ಅಂತ ನಾವು ಹಾರೈಸಬೇಕಷ್ಟೆ. ಯಾಕಂದರೆ ನಾವಿವತ್ತು ಒಂದು ಸದೃಢವಾಗಿ ಬೇರೆ ಧರ್ಮದವರಿಂದ ನಮಗೆ ಆಕ್ರಮಣ ಆಗ್ತಾ ಇಲ್ಲ, ಅದರಿಂದ ಹಾನಿ ಆಗ್ತಾ ಇಲ್ಲ ಅಂತ ಹೇಳಿದರೆ ಅವ್ರು ಮಾಡುವಂಥ ಅನುಷ್ಠಾನಗಳು. ಈಗ ನಾನು ಮಾಡಿದಂಥ ಕೆಲಸ, ನನ್ನ ಹೆಂಡತಿ ಮಕ್ಕಳು, ನಾನು ದುಡ್ದಂಥ ದುಡ್ಡನ್ನು ನಾವೆಲ್ಲರೂ ಅನುಭವಿಸ್ತೇವೆ. ಅವ್ರಿಗೆ ಯಾವುದೇ ಅಪೇಕ್ಷೆ ಇಲ್ಲ. ನಿಸ್ವಾರ್ಥವಾಗಿ ಧರ್ಮ ಸಂರಕ್ಷಣೆಗೆ ಅವ್ರು ಇರುವಂಥದ್ದಾದ್ದರಿಂದ ಅವರಿಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಏನೇನಾಗ್ತಿತ್ತೋ ನಮಗೆ ಗೊತ್ತಿಲ್ಲ. ಯಾಕಂದರೆ ಶತಮಾನಗಳಿಂದ ಬಂದಂಥದ್ದವರು. ಅವರೇನು ಅಂತ ಕೇಳಿದ್ರೆ ಧರ್ಮ ಸಂರಕ್ಷಣೆ ಮಾತ್ರ. ಧರ್ಮಕ್ಕೆ ಚ್ಯುತಿ ಬಂತ ಅವ್ರು ಯಾರನ್ನೂ ಬಿಡೋದಿಲ್ಲ ಅಂತ ಹೇಳಿ. ಅವ್ರಿಗೇನು ಮತ್ತಿನ್ನು ಯಾರನ್ನೂ ತಡಿಲಿಕ್ಕಾಗೋದು ಅದೆಲ್ಲ ಏನಿಲ್ಲ. ಹಾಗಾಗಿ ಅವರು ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥದ್ದು. ಇನ್ನು ಅವರಿಂದ ನಮಗೆ ಏನೂ ಸಾಧ್ಯತೆ ಇಲ್ಲ. ಏನು ಅಂದರೆ ಇನ್ನು ಅವ್ರ ಹತ್ರ ಹೋಗ್ಬಿಟ್ಟು ನನಗೆ ಈ ಥರದ ಸಂಸಾರದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ರೆ ಹಾಂ ಅದನ್ನು ಬಿಡು, ಬಾ ಇಲ್ಲಿ ಅಂತಾರೆ. ಆಗ ಅದು ಪರಿಹಾರನ ಅದೆಲ್ಲ ಲೌಕಿಕವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವ್ರಿಗೆ ಆಸಕ್ತಿಯೇ ಇಲ್ಲ. ಯಾಕೆ ಅಂತ ಕೇಳಿದರೆ ನಾವೇನು ಅಂತ ಕೇಳಿದರೆ ದೇಹವನ್ನು ಅಲಂಕಾರಕ್ಕಾದರೂ ನಾವು ನೋಡ್ತೇವೆ. ಅವ್ರಿಗೆ ದೇಹಕ್ಕೆ ಬಟ್ಟೆಯೇ ಬೇಡ. ಅವರಿಗೆ ಕೇವಲ ಚಿತಾಭಸ್ಮಾಂಗೋ ಅಂದರೆ ಚಿತಾಭಸ್ಮವನ್ನೇ ಅವ್ರು ಹಚ್ಕೊಳ್ತಾರೆ. ಯಾವ ಚಳಿ ಇಲ್ಲ, ಗಾಳಿ ಇಲ್ಲ. ಇನ್ನು ಅಷ್ಟೆಲ್ಲ ಅವ್ರು ಗೆದ್ದವರಿಗೆ ಇನ್ನು ಅವರಿಂದ ಅವ್ರು ಯಾರಿಗೂ ಸಹಾಯ ಮಾಡುವಂಥದ್ದು, ಹಣ ಬೇಕು, ಹಣ ತಗೊಳ್ಳೋದು ಏನೂ ಇಲ್ಲ. ಅವರಿಗೇನು ಶಿವನ ಆರಾಧನೆ ಅದೊಂದೇ ಪ್ರಾಮುಖ್ಯತೆ. ಇನ್ನು ಅವರಿಂದ ನಮಗೇನು ಹೆಲ್ಪ್ ಆಗ್ತದೆ ಅಂದರೆ ಏನೂ ಇಲ್ಲ. ಧರ್ಮ ಸಂರಕ್ಷಣೆ ಒಂದೇ ಅವ್ರ ಉದ್ದೇಶ. ಈಗ ನಾನಾಗಲಿ ಅಥವಾ ಇನ್ನು ಕೆಲವರೆಲ್ಲಾಗಲಿ ಏನು ಮಾಡ್ತೇವೆ, ಹಾಂ ನಿಮಗೆ ಈ ಸಮಸ್ಯೆ ಇದೆಯಾ, ಹಾಂ ಈ ರೀತಿ ಆರಾಧನೆ ಮಾಡಿ ಅಂತ ಹೇಳ್ತಾರೆ. ಅವ್ರು ಬೇರೆ ಯಾವುದೂ ಇಲ್ಲ. ಅವ್ರಿಗೆ ಒಂದೇ, ಅವರು ಗುರು ಪರಂಪರೆಯಿಂದ ಬಂದಂತಹ ಏನು ಮೂಲಮಂತ್ರ ಅನುಷ್ಠಾನಗಳಿದೆ ಅಷ್ಟನ್ನು ಮಾತ್ರ ಅವ್ರು ಮಾಡೋದು. ಬೇರೆದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ನಾವೇನು ಕೇಳಿದ್ರೆ ಅವಾಗ ಸರಿಯ ಸಮರ್ಪಕ ಉತ್ತರ ಸಿಗೋದಿಲ್ಲ. ಹಾಗಾಗಿ ಅವರೆಲ್ಲ ನಮ್ಮನ್ನು ರಕ್ಷಣೆ ಮಾಡ್ತಿರೋರು ಅಂತ ಹೇಳಿ. ಹಾಗಾಗಿ ಅವರು ಇರುವಷ್ಟು ದಿನ ಅವರ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡಬೇಕು. ಖಂಡಿತ ಗುರುಜಿ. ಇನ್ನು ಈ ಅಘೋರಿಗಳು ಮೃತದೇಹಗಳನ್ನು ಆರಾಧಿಸ್ತಾರ ಹೇಗೆ ಅಂತ? ಮೃತದೇಹಗಳನ್ನು ಆರಾಧನೆ ಮಾಡುವುದಿಲ್ಲ. ಎಲ್ಲಿ ಸ್ಮಶಾನ ಅನ್ನುವಂಥದ್ದು ಇದೆಯೋ ಅಲ್ಲಿ ಅವರಿರ್ತಾರೆ. ಚಿತಾಭಸ್ಮ, ಯಾಕೆಂದರೆ ಉಜ್ಜಯಿನ ಮಹಾಕಾಲಿಗೆ ಈಗ ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿರ್ಬೋದು, ಪುರಾಣ ಪ್ರಸಿದ್ಧ ದೇವಸ್ಥಾನಗಳು, ಚಿತಾಭಸ್ಮವನ್ನೇ ಅಲ್ಲಿ ಹಾಕ್ತಾರೆ. ಯಾಕೆ ಅಂತ ಕೇಳಿದರೆ ಆ ಸ್ಮಶಾನದಲ್ಲಿ ಮನುಷ್ಯನಿಗೆ ನಾನು ತಂದು ಅನ್ನುವಂಥದ್ದೇನೂ ಇರೋದಿಲ್ಲ.
ಅಲ್ಲೆಲ್ಲವೂ ಭಸ್ಮ. ಯಾಕೆಂದರೆ ಶಿವನು ಇದ್ದಂಥದ್ದಲ್ಲಿ ಸ್ಮಶಾನವಾಸಿಯೇ. ಅವನು ಯಾಕೆ ಸ್ಮಶಾನವಾಸಿ ಆದ ಅಂತ ಹೇಳಿದರೆ ಆ ಗಣಗಳೆಲ್ಲ ಇರ್ತದಲ್ಲಿ, ಅಲ್ಲಿ ಅತೀಂದ್ರಿಯವಾಗಿರ್ತಕ್ಕಂಥ ಶಕ್ತಿಗಳಿರ್ತದೆ ಮರಣ ಹೊಂದುವಂಥ ಜಾಗದಲ್ಲಿ. ಹಾಗಾಗಿ ಅವರು ಸ್ಮಶಾನವಾಸಿಗಳಾಗಿರ್ತಾರೆ. ಶವದ ಮೇಲೆ ಕೂತು ಅನುಷ್ಠಾನಗಳನ್ನು ಮಾಡ್ತಾರೆ. ಈಗ ನಾವೆಲ್ಲ ಕೂರೋದಾದ್ರೆ ದೇವ್ರ ಮನೆ ಎದುರುಗಡೆ ಕೂತ್ಕೊಳ್ತೇವೆ, ದರ್ಬೆ ಚಾಪೆಯನ್ನು ಹಾಕ್ಕೊಳ್ತೇವೆ, ಅನುಷ್ಠಾನವನ್ನು ಮಾಡ್ತೇವೆ. ಅವ್ರದ್ದು ಹಾಗಲ್ಲ. ಸ್ಮಶಾನದಲ್ಲಿ ಎಲುಬುಗಳನ್ನು ಇಟ್ಟುಕೊಳ್ಳುವಂಥದ್ದು, ಸತ್ತ ದೇಹಗಳನ್ನೇ ಭಕ್ಷಣೆ ಮಾಡುವಂಥದ್ದು. ಯಾಕೆ ಅಂತ ಕೇಳಿದರೆ ಅವರಿಗೆ ಈಗ ನನಗೆ ಇದಮಿತ್ತಮ್, ನನಗೆ ಇವತ್ತು ಇದೇ ತಿನ್ಬೇಕನ್ನುವಂಥದ್ದಿಲ್ಲ. ಎದುರುಗಡೆ ಇದು ಸಿಗ್ತಾ ತಿನ್ನೋದೇ ಅದನ್ನು. ಯಾವುದು ತಿನ್ಲಿಕ್ಕೆ ಯೋಗ್ಯ ಅಯೋಗ್ಯ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರ್ತದೆ. ಯಾಕೆ ಅಂದರೆ ಅವರಲ್ಲಿ ತಮೋಗುಣ ಹೆಚ್ಚಾಗ್ತಾ ಇರಬೇಕು. ಯಾಕೆ ಅಂತ ಕೇಳಿದರೆ ತಮೋಗುಣ ಹೆಚ್ಚಾದಷ್ಟು ಆ ರಕ್ಷಣೆ ಮಾಡುವಂಥದ್ದು ಅಂತ ಹೇಳಿ ಎಲ್ಲ. ಯಾಕೆ ಅಂತ ಕೇಳಿದರೆ ಸುಮ್ಮನೆ ಸಾತ್ವಿಕವಾಗಿ ಏನೋ ಒಂದು, ಈಗ ಇಲ್ಲಿನವರೆಲ್ಲ ಎಂತ ಮಾಡ್ತಾರೆ, ಇದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಅವ್ರು ಹಾಗಲ್ಲ. ಸಂಹಾರವೇ ಏನು ಆ ಸಂಹಾರ ರೂಪ, ಆ ಯೋಗ, ಆ ಮನಸ್ಥಿತಿ ಬರಬೇಕು ಅಂತಾದರೆ ಆ ತಮೋವರ್ಣ ಉಳ್ಳಂಥ ಪದಾರ್ಥಗಳನ್ನೇ ಬಳಸಬೇಕು. ತಮೋವರ್ಣ ಇದ್ದಂಥ ವಸ್ತುಗಳ ಜಾಗದಲ್ಲೇ ಇರಬೇಕು. ಹಾಗೆ ಮಾದಕ ವಸ್ತುಗಳನ್ನೇ ಸೇವನೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ಶಿವನು ಕೆಲವೊಂದು ಮಾಡ್ತಿದ್ದಂಥ ಕಾಲಗಳಲ್ಲಿ ಇವರು ಅದು ಯಾವುದೂ ಸಮೇತ ನಮ್ಮ ಅನುಷ್ಠಾನಕ್ಕೆ ಅವ್ರು ಏನೇ ಮಾಡಿದರೂ ಸಮೇತ ನಾರ್ಮಲ್ ಆಗಿರ್ತಾರೆ. ಯಾಕೆ ಅಂದರೆ ಯಾವುದೂ ಅವರನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿ. ಅದು ಎಲ್ಲ ಸಮಯದಲ್ಲೂ ಸಮೇತ ಅವ್ರು ಮಾಡೋದಿಲ್ಲ. ಕೆಲವೊಂದು ನಿರ್ದಿಷ್ಟ ಕಾಲಗಳಲ್ಲಿ ಅನುಷ್ಠಾನಗಳನ್ನು ಮಾಡುವಾಗ, ಹಾಗೆ ಜಪಾದಿಗಳನ್ನು ಯೋಗ ದೀಕ್ಷೆಗಳನ್ನು ಪಡೆದಿರ್ತಾರೆ. ಈಗ ನಾವೆಲ್ಲ ಆದರೆ ನಾನು ಇಷ್ಟುದ್ದ ಗಡ್ಡ ಬಿಟ್ಟಿದ್ದೇನೆ, ಕೂದಲು ಯಾವುದು ನಾನು ತೆಗಿಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಸಂದರ್ಭಕ್ಕೆ ನಾನು ಕೆಲವೊಂದು ಪುರಶ್ಚರಣೆಗಳನ್ನು ಮಾಡಿರ್ತೇನೆ. ಆ ಪುರಶ್ಚರಣೆ ಆದರೂ ಕೂಡಲೇ ನಾನು ಏನು ಮಾಡ್ತೇನೆ, ಕೇಶಮುಂಡನ ಇದಷ್ಟು ತೆಗಿತೇನೆ, ಇದನ್ನು ತೆಗಿತೇನೆ. ಅವ್ರಿಗೆ ಯಾವುದೂ ಇಲ್ಲ. ಅವರು ಒಂದು ಸಲ ತಮ್ಮ ಪಿಂಡವನ್ನು ತಾವೇ ಇಟ್ಟು ಅಘೋರ ಪಂಥಕ್ಕೆ ಸೇರಿದ್ರ ಮೇಲೆ ಅವ್ರಿಗೆ ಇದಮಿತ್ತಮ್ ಏನೂ ಇಲ್ಲ. ಅವರಿಗೆ ನಾಸ್ತಿ, ಏನೂ ಬೇಡ, ನನಗೆ ನಮ್ಮಂತ ಯಾವುದು ಬೇಡ, ನಮ್ಮಂತ್ರನ ಇತ್ತ ಯಾವುದು ನೀವು ಯಾವ ವಿಚಾರಗಳನ್ನು ಬೇಡ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅವರ ಶಕ್ತಿಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಆ ವಸ್ತುಗಳನ್ನೆಲ್ಲ ಬಳಸ್ತಾರೆ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕರುಣೆ ಅಥವಾ ಇನ್ನೊಂದೇನೋ, ನಾವು ತಿಂಗಳಿಗೊಂದ್ಸಲಿ ಹೋಗಿ ಮನೆಯವ್ರು ನೋಡ್ಕೊಂಬರ್ತೀನಿ, ಕೇವಲ ಧರ್ಮ ಸಂರಕ್ಷಣೆ. ಓಕೆ, ಖಂಡಿತ ಗುರುಜಿ, ನೀವು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಘೋರಿಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.